ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ, ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ. ಈಗ ನಾನು ವಿಷಯ ಪ್ರಸ್ತಾಪ ಮಾಡ್ತಾ ಇರೋಂಥದ್ದು ಭಾಳಷ್ಟು ಜನಕ್ಕೆ ಆಶ್ಚರ್ಯ. ಇದೇನು ಇವರು ಓದಿರೋಂಥ ಹಿನ್ನೆಲೆ ಬೇರೆ, ಅವರು ಇಷ್ಟು ವರ್ಷ ಸೇವೆ ಸಲ್ಲಿಸಿರೋಂಥ ವಿಷಯನೇ ಬೇರೆ ಅಥವಾ ಕ್ಷೇತ್ರನೇ ಬೇರೆ, ಇದ್ಯಾವುದೋ ಹೊಸ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ಇದಕ್ಕೂ ಏನು ಅನ್ನೋಂಥದ್ದು ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗಿರುತ್ತೆ. ಭಾಳಷ್ಟು ಜನಕ್ಕೆ ಕುತೂಹಲನೂ ಇರ್ಬೋದು. ಭಾಳಷ್ಟು ವರ್ಷಗಳ ಹಿಂದೆಯಿಂದನೂ ನಾನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರ್ತೀನಿ. ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ, ಆರ್ಥಿಕ ಸಾಕ್ಷರತೆ ಬಗ್ಗೆ, ನಮ್ಮ ಜಾಗತಿಕ ಆರ್ಥಿಕ ಸಾಕ್ಷರತಾ ಅಭಿಯಾನ ಅಂತ ಆಗ್ತಾ ಇರ್ತೀನಿ, ಉಚಿತ ಆರ್ಥಿಕ ಸಮಾಲೋಚನೆಗಳು ಅಂತ ಆಗ್ತಾ ಇರ್ತೀನಿ. ಭಾಳಷ್ಟು ಜನ ಗೊತ್ತಿರೋಂಥವ್ರಿಗೆ ಅಥವಾ ನಾನು ಹಿನ್ನೆಲೆ ಕೇಳಿದ ತಕ್ಷಣ ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ, ಓದಿರೋಂಥದ್ದು ಇದ್ಯಾವುದು ಅಂತ. ಇದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಾನು ಈ ವಿಷಯಕ್ಕೆ ಬಂದಂಥದ್ದು ಅಥವಾ ಈ ಕ್ಷೇತ್ರಕ್ಕೆ ಬಂದಂಥದ್ದು, ನಾನು ಇದನ್ನು ವೃತ್ತಿ ಮಾಡಿಕೊಳ್ಬೇಕು ಅಂತ ಖಂಡಿತ ಬಂದಿಲ್ಲ. ಅದನ್ನು ನಾನು ನನ್ನ ಹೃದಯದಿಂದ ಮಾತಾಡೋಂಥವನು, ನನ್ನ ಮನಸ್ಸಿಂದ ಮಾತಾಡೋಂಥವನು. ಬಹುತೇಕ ನಾನು ಇಲ್ಲಿವರೆಗೂ ಒಂದು 75 ವಿಡಿಯೋಗಳನ್ನ ಮಾಡಿರ್ಬೋದು. ಕೆಲವು ನಾನು ಬರೆದಿರೋಂಥ ಪುಸ್ತಕಗಳ ಸಾಲನ್ನು ಅದನ್ನು ನೋಡಿ ಓದ್ತೀನಿ ವಿನಃ ನಾನು ಇದುವರೆಗೂ ಮಾಡಿರೋಂಥ ಯಾವುದೇ ಒಂದು ವಿಡಿಯೋದಲ್ಲೂ ನಾನು ಸ್ಕ್ರಿಪ್ಟ್ ಬರ್ಕೊಂಡು ಅದನ್ನು ಎಡಿಟ್ ಮಾಡೋಂಥದ್ದು, ಅದನ್ನು ವಾರ್ತೆ ಓದಂಥದ್ದು ಅಥವಾ ಅದನ್ನು ಎಡಿಟ್ ಮಾಡಿ ನಾಟಕೀಯವಾಗಿ ಮಾತಾಡೋಂಥದ್ದು ನನಗೆ ಅದು ಸುತಾರಾಮ್, ನನಗೆ ಅದು ಬರೋದಿಲ್ಲ, ಆಸಕ್ತಿನಿಲ್ಲ ನನಗೆ ಆ ರೀತಿ. ಆ ಕ್ಷಣ, ಆ ಸಂದರ್ಭ, ಆ ಸನ್ನಿವೇಶದಲ್ಲಿ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ, ಏನು ನನ್ನ ಹೃದಯಕ್ಕೆ ಏನು ಹೇಳಬೇಕು ಅನಿಸುತ್ತೆ, ಅದನ್ನು ಮಾತ್ರ ಹೇಳೋಂಥವ್ನು ನಾನು. ಹಾಗಾಗಿ ಮತ್ತೊಮ್ಮೆ ನಾನು ಪುನರುಚ್ಚಿಸ್ತಾ ಇದ್ದೀನಿ. ನಾನು ಯೋಗಿ ವರ್ಲ್ಡ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಸರ್ವೀಸಸ್ ಅಂತ ಅಧಿಕೃತವಾಗಿ ನಾನು ಕಂಪನಿಯನ್ನು ಸಹ ಮಾಡಿ, ಈಗಾಗಲೇ ಹೇಳಿದಾಗೆ ಯೋಗಿ ವರ್ಲ್ಡ್ ಆಫ್ ಆರ್ಗ್ಯಾನಿಕ್ಸ್ ಆ್ಯಂಡ್ ವೆಲ್ನೆಸ್ ಹೇಗೆ ನಾನು ಅಧಿಕೃತವಾಗಿ ಕಂಪ್ನಿ ಮಾಡಿದ್ದೀನಿ, ಅದೇ ಥರ ಯೋಗಿ ವರ್ಲ್ಡ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಸರ್ವೀಸಸ್ ಅಂತ ಕಂಪ್ನಿಯನ್ನು ಮಾಡಿ ಸೇವೆಯನ್ನು ಕೊಡ್ತಾ ಇರೋಂಥದ್ದು. ಇದನ್ನು ನಾನು ಆಗಲೇ ಹೇಳಿದಾಗೆ ಇದನ್ನು ನಾನು ವೃತ್ತಿಯಾಗಿ ಮಾಡ್ಕೊಳ್ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನಾನು ಈ ಕ್ಷೇತ್ರಕ್ಕೆ ಬಂದಂಥದ್ದು ನನ್ನ ವೈಯಕ್ತಿಕ ಜೀವನವನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಅಂದರೆ ನನ್ನ ವೈಯಕ್ತಿಕ ಜೀವನ ಅಂದರೆ ನನ್ನ ಹಣಕಾಸಿನ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಂತ ಬಂದಂಥವನು. ನನ್ನ ವೈಯಕ್ತಿಕ ಆರ್ಥಿಕ ಶಿಸ್ತು, ನನ್ನ ವೈಯಕ್ತಿಕ ಆರ್ಥಿಕ ಯೋಜನೆ, ನನ್ನ ವೈಯಕ್ತಿಕ ಹೂಡಿಕೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಬಂದಂಥವನು. ಯಾಕೆಂದರೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ, ಭಾಳಷ್ಟು ಜನಕ್ಕೂ ಗೊತ್ತಿದೆ, ನಾನು ಸರ್ಕಾರದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿರೋಂಥವನು. ರಾಜೀನಾಮೆ ಅಂತಂದರೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ನಾನು ರಾಜೀನಾಮೆ ಕೊಟ್ಟು 18 ವರ್ಷ ಆಗಿದೆ, ಅದು ಬೇರೆ ವಿಚಾರ. 1999ರಿಂದ 2007 ಇಸ್ವಿವರೆಗೆ ಸರ್ಕಾರಿ ಸೇವೆ ಸಲ್ಲಿಸಿ ರಾಜೀನಾಮೆ ಕೊಟ್ಟು ಬಂದಿರೋಂಥದ್ದು. ಅಂದರೆ ರಾಜೀನಾಮೆ ಅಂದರೆ ನನಗೆ ಸರ್ಕಾರದಿಂದ ಯಾವುದೇ ಒಂದು ನಯ ಪೈಸಾ ಬರಲ್ಲ. ಯಾಕಂದರೆ ನಾನು ಸ್ವಯಂ ನಿವೃತ್ತಿನೂ ಅಲ್ಲ ಅಥವಾ ವಯೋನಿವೃತ್ತಿನೂ ಅಲ್ಲ. ಹಾಗಾಗಿ ಅಂದರೆ ನಾನು ಬೇರೆ ಆನಂತರ ಬೇರೆ ಕಂಪನಿಗಳಲ್ಲಿ ಸೇವೆ ಸಲ್ಲಿಸಿದ್ದೀನಿ, ನನ್ನದೇ ಆದಂಥ ಸ್ವಂತ ವಹಿವಾಟುಗಳನ್ನು ತೊಡಗಿಸ್ಕೊಂಡಿದ್ದೀನಿ, ಬೇರೆ ಚಟುವಟಿಕೆ ತೊಡಗಿಸ್ಕೊಂಡಿದ್ದೀನಿ, ಅದು ಬೇರೆ ವಿಚಾರ. ನಾನು ವೈಯಕ್ತಿಕವಾಗಿ, ಅದು ನನ್ನ ಆತ್ಮೀಯ ಸ್ನೇಹಿತರು ಗೆಳೆಯರಿಗೆ ಗೊತ್ತಿದೆ, ನನ್ನನ್ನು ಭಾಳ ಹತ್ತಿರದಿಂದ ನೋಡಿರೋಂಥವ್ರಿಗೆ ನನಗೆ ಆರ್ಥಿಕ ಶಿಸ್ತು ಭಾಳ ಕಡಿಮೆ. ಈಗ ಇತ್ತೀಚೆಗೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ತಾ ಇರ್ತದ್ದು. ಆರ್ಥಿಕ ಶಿಸ್ತುದಲ್ಲಿ ಬಹುತೇಕ 0 ನಾವು. ಮುಂದಿನ ಬಗ್ಗೆ, ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇರೋಂಥದ್ದು ಭಾಳ ಕಡಿಮೆ ಇದ್ದಂಥದ್ದು. ಈಗ ನಾನು 50 ವರ್ಷ ಆಯಿತು, ಈಗ ಮಗ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ನನಗೆ ಅದು ಅರಿವಾಗಿದ್ದು, ಆರ್ಥಿಕ ಶಿಸ್ತು, ಆರ್ಥಿಕ ಯೋಜನೆ, ನಾಳೆ ಬಗ್ಗೆ ಯಾವ ರೀತಿ ಅದನ್ನು ಚಿಂತನೆ ಮಾಡಬೇಕು, ಹೂಡಿಕೆಗಳ ಬಗ್ಗೆ, ಅದರಲ್ಲಿ ಕಾನೂನು ಬಾಹಿರ ಹೂಡಿಕೆಗಳು ಯಾವುದು, ಕಾನೂನು ಚೌಕಟ್ಟಲ್ಲಿ ಬರೋಂಥ ಹೂಡಿಕೆಗಳು ಯಾವುದು, ಒಂದು ಹೂಡಿಕೆ ಮಾಡುವಾಗ ಯಾವ್ಯಾವ ಅಂಶಗಳನ್ನು ಪರಿಗಣನೆಗೆ ತೊಗೊಳ್ಬೇಕನ್ನೋಂಥದ್ದು ನಾನು ನನ್ನ ವೈಯಕ್ತಿಕ ಜೀವನಕ್ಕೆ ತಿಳ್ಕೊಳ್ಳೋಕ್ಕೆ ಅಂತ ಓದಂಥವನು ಅಥವಾ ತದ್ದರತ್ತ ಓದಂಥವನು. ಅದೆಲ್ಲ ತಿಳ್ಕೊಂಡ ನಂತರ ನನ್ನ ಜೀವನಕ್ಕೆ ಅದನ್ನು ಅಳವಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಾದ ಮೇಲೆ ಗೊತ್ತಾಗಿದ್ದು, ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಆರ್ಥಿಕ ಸಾಕ್ಷರತೆ ಅನ್ನೋಂಥದ್ದು ಬಹಳ ಕಡಿಮೆ ಇದೆ. ಆರ್ಥಿಕ ಸಾಕ್ಷರತೆ ಅನ್ನೋಂಥದ್ದು ಹಣ ಮಾಡೋಂಥದ್ದು ಸಾಕ್ಷರತೆ ಅಲ್ಲ. ಹಣ ಬಿಡಿ, ಅವ್ನು ಮೇಲ್ಗಡೆ ಅವನು ಯಾರ್ಯಾರಿಗೆ ಏನೇನು ಬರೆದಿರ್ತಾನೋ, ಯಾವ್ಯಾವ ರೂಪದಲ್ಲಿ ಹಣ ಬರುತ್ತೋ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆರ್ಥಿಕ ಸಾಕ್ಷರತೆ ಅಂದರೆ ಹಣದ ಬಗ್ಗೆ ಏನೇನು ತಿಳ್ಕೊಳ್ಬೇಕು, ಆ ಒಂದು ಯಾವ ದೇಶದಲ್ಲಿ ಇದ್ದೀವಿ, ಹಣಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವುದು ಕಾನೂನುಗಳಿದೆ, ನಿಯಮಗಳೇನಿದೆ, ಹೂಡಿಕೆಗಳು ಯಾವ್ಯಾವ ರೀತಿ ಇದೆ, ಮತ್ತು ಕಾನೂನು ಬಾಹಿರ ಯಾವುದು, ಕಾನೂನು ಚೌಕಟ್ಟಿನಲ್ಲಿ ಬರೋಂಥದ್ದು ಯಾವುದು, ಆದಾಯ ತೆರಿಗೆ ವಿನಾಯಿತಿ ಬರೋಂಥದ್ದು ಯಾವುದು, ಇದನ್ನು ಆಳವಾಗಿ ಸಮಗ್ರವಾಗಿ ತಿಳ್ಕೊಳ್ಳೋಂಥದ್ದು ಆರ್ಥಿಕ ಸಾಕ್ಷರತೆ.
ಇದು ನಾನು ವೈಯಕ್ತಿಕ ಜೀವನಕ್ಕೆ ತಿಳ್ಕೊಳ್ಳೋಕ್ಕೆ ಬಂದಂತು. ಅದಾದಮೇಲೆ ನನಗೂ ಅನ್ನಿಸ್ತು, ನಾನು ಬಹುತೇಕ ನಾನು ಇದುವರೆಗೂ ತೊಡಗಿಸ್ಕೊಂಡಿರೋಂಥ ಕ್ಷೇತ್ರಗಳು ಅಥವಾ ವಿಷಯಗಳೇನಂತಂದರೆ ಜನಗಳಲ್ಲಿ ಜಾಗೃತಿ ಮೂಡಿಸೋಂಥದ್ದು, ಅರಿವು ಮೂಡಿಸೋಂಥದ್ದು, ಆ ರೀತಿಯ ವಿಚಾರಗಳು. ಹಾಗಾಗಿ ನನಗೂ ಮನಸ್ಸಿಗೆ ಅನ್ನಿಸ್ತು, ಹೌದು ಇವತ್ತಿನ ವೇಗದ ಬದುಕಿಗೆ ಇವತ್ತು ನಿಮಗೂ ಗೊತ್ತಿದೆ, 25 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತು ಜೀವನ ಎಷ್ಟರ ಮಟ್ಟಿಗೆ ದುಬಾರಿ ಆಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಶಿಕ್ಷಣ ವೆಚ್ಚ ಯಾವ ರೀತಿ ದುಬಾರಿ ಆಗ್ತಾ ಇದೆ ನಿಮಗೂ ಗೊತ್ತಿದೆ. 25 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತು ಶಿಕ್ಷಣ ವೆಚ್ಚ ಯಾವ ಥರ ಆಗ್ತಿದೆ. ನಾವೆಲ್ಲ ಇಡೀ ಜೀವನದಲ್ಲಿ ಓದಿರೋಂಥ ವಿದ್ಯಾಭ್ಯಾಸಕ್ಕೆ ನಾವು ಓದಿರೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ. ಇವತ್ತು LKG UKG ಸೇರಿಸ್ಲಿಕ್ಕೆ ಸಾಕಾಗಲ್ಲ ಅಷ್ಟು ದುಡ್ಡುಗಳು. LKG UKG 1 ಲಕ್ಷ, 1.5 ಲಕ್ಷ, 2 ಲಕ್ಷ ಶುಲ್ಕ ತಗೊಳ್ಳೋಂಥ ಪರಿಸ್ಥಿತಿ ನಾವು ಇವತ್ತಿದ್ದೀವಿ. ಆರೋಗ್ಯ ವೆಚ್ಚ ಏನಾಗ್ತಾ ಇದೆ ನಾವೇನಾದ್ರು ಯೋಚನೆ ಮಾಡಿದ್ದೀವ? 25 ವರ್ಷದಿಂದ ಹೋಲಿಕೆ ಮಾಡಿದ್ರೆ ದಿನನಿತ್ಯ ಬಳಸೋಂಥ ದಿನಸಿ ಪದಾರ್ಥಗಳ ಬೆಲೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಇದನ್ನೆಲ್ಲ ನೀವು ಗೂಗಲ್ನಲ್ಲಿ ಏನಾರು 25 ವರ್ಷಕ್ಕೂ ಇವತ್ತಿಗೂ ನೀವೇನಾರು ಅದನ್ನು ಹೋಲಿಕೆ ನೋಡಿಬಿಟ್ರೆ ಅಜಗಜಾಂತರ ಭಾಳ ದುಬಾರಿ ಆಗ್ತಿದೆ ಜೀವನ. ಆದರೆ ಏನು ಜೀವನ ದುಬಾರಿ ಆಗ್ತಾ ಅದಕ್ಕೆ ಅನುಗುಣವಾಗಿ ಎಲ್ಲರ ಆದಾಯ ಜಾಸ್ತಿ ಆಗ್ತಲ್ಲ. ಇದೆಲ್ಲವನ್ನೂ ನನಗೆ ವೈಯಕ್ತಿಕವಾಗಿ ನನಗಿದು ಅರಿವಾದ ನಂತರ ನನಗನ್ನಿಸ್ತು, ಯಾಕೆ ಇದನ್ನು ಜನಗಳಲ್ಲಿ ಜಾಗೃತಿ ಮೂಡಿಸೋಂಥ, ಅರಿವು ಮೂಡಿಸೋಂಥ ಒಂದು ಕೆಲಸವನ್ನು ಮಾಡಬಾರ್ದು. ಇದು ಎಲ್ರಿಗೂ ಬೇಕಾಗಿರೋಂಥದ್ದು. ಆರ್ಥಿಕ ಸಾಕ್ಷರತೆ ಅನ್ನೋಂಥದ್ದು, ಆರ್ಥಿಕ ಯೋಜನೆ ಅನ್ನೋಂಥದ್ದು, ಆರ್ಥಿಕ ಶಿಸ್ತು ಅನ್ನೋಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯ. ಕೃಷಿಕರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಉದ್ಯಮಿ ಇರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸರ್ಕಾರಿ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಿರ್ಬೋದು, ಖಾಸಗಿ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಾ ಇರೋದು, ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇರೋಂಥದ್ದು. ಇದು ಯಾವ ರೀತಿ ಅಂತಂದರೆ, ಈಗ ಗುಡಿಸಲು ಕಟ್ಟಲಿಕ್ಕೆ ಅಡಿಪಾಯ ಹಾಕಬೇಕು, ದೊಡ್ಡ ದೊಡ್ಡ ಬಹುಮಾಡಿ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಲಿಕ್ಕೂ ಹೇಗೆ ಅಡಿಪಾಯ ಮುಖ್ಯ, ಅದೇ ಥರ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಈ ಅಡಿಪಾಯ ಅನ್ನೋಂಥದ್ದು, ಆರ್ಥಿಕ ಸಾಕ್ಷರತೆ ಅನ್ನೋಂಥದ್ದು ಎಲ್ಲರಿಗೂ ಮುಖ್ಯ. ತಿಂಗಳಿಗೆ 10,000 ಸಂಬಳ ತೊಗೊಳ್ತಿರೋರಿಂದ ಹಿಡಿದು ತಿಂಗಳಿಗೆ 10 ಲಕ್ಷ ಸಂಬಳ ತೊಗೊಳ್ತಿರೋರಿಂದ ಹಿಡಿದು ಎಷ್ಟೋ ಕೋಟಿ ವಹಿವಾಟು ಮಾಡೋಂಥ ಪ್ರತಿಯೊಂದು ಕಂಪನಿಗಳಿಗೂ, ಉದ್ಯಮಿಗಳಿಗೂ ಸಹ ಅವಶ್ಯಕತೆ ಇದೆ. ಇದೆಲ್ಲ ಅರಿವಾದ ನಂತರ ನಾನು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲೈಸೆನ್ಸ್ಗಳನ್ನ ತೊಗೊಂಡಿರೋಂಥವ್ನು. ಬರೀ ಕೇವಲ ಕಂಪ್ನಿ ನೋಂದಣಿ ಮಾಡಿರೋದು ಅಷ್ಟೇ ಅಲ್ಲ, ಇದರ ಜೊತೆಗೆ ಇದೆಲ್ಲ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಾಲಯದ ವ್ಯಾಪ್ತಿಗೆ ಬರೋಂಥದ್ದು. ಯಾರಂದ್ರೆ ಇದನ್ನು ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ನಾನು ಸಹ ಎದುರಿಸಿ ಲೈಸೆನ್ಸನ್ನು ಮಾಡಿಸ್ಕೊಂಡಿರೋಂಥವನು. ಅದೇ ರೀತಿ ಸೆಬಿ ವ್ಯಾಪ್ತಿನಲ್ಲಿ NISM ಅಂತ ಬರ್ತದೆ, ಅದರಲ್ಲಿ ಅಧಿಕೃತವಾಗಿ ನಾನು ಆ್ಯಂಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಇದಕ್ಕೂ ಸಹ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ನಾನು ಅದನ್ನೂ ಸಹ ಎದುರಿಸಿ ಅದ್ರಲ್ಲಿ ಪಾಸಾಗಿ ಅದಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ತೊಗೊಂಡಿರೋಂಥವನು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಈ ಆರ್ಥಿಕ ಸಾಕ್ಷರತೆಗೆ ಸಂಬಂಧಪಟ್ಟಂಥ, ಈಗ ನಾನು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದೀನಿ, ಅದಕ್ಕೆ ಅವಶ್ಯ ಇರೋಂಥ, ಅದಕ್ಕೆ ಬೇಕಾಗಿರೋಂಥ ಎಲ್ಲ ಪೂರಕ ಕಾಂಪ್ಲೈನ್ಸಸ್ ಅಂತ ಏನು ಕರಿತೀವಿ, ಅದಕ್ಕೆ ಇರೋಂಥ ಲೈಸೆನ್ಸ್ಗಳನ್ನ ತೊಗೊಂಡು ನಾನು ಅಧಿಕೃತವಾಗಿ ನಾನು ಮಾಡ್ತಾ ಇರೋಂಥದ್ದು. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ಇದನ್ನು ನಾನು ವೃತ್ತಿ ಮಾಡ್ಕೊಳ್ಬೇಕಿತ್ತು ಅಥವಾ ಏನೋ ಒಂದು ವ್ಯಾಪಾರ ಥರ ಮಾಡಬೇಕಂತ ಒಂದು ಮಾಡಿಲ್ಲ. ಜಾಗೃತಿ ಮೂಡಿಸ್ಬೇಕು. ಯಾಕಂದರೆ ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ ಆ ಒಂದು ಆರ್ಥಿಕ ಶಿಸ್ತಿಲ್ಲದೆ, ಆರ್ಥಿಕ ಯೋಜನೆ ಇಲ್ಲದೆ ಯಾವ ರೀತಿ ಕುಟುಂಬಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋಂಥದ್ದು. ಇನ್ನೊಂದು ಕಟು ಸತ್ಯ ಹೇಳ್ಬಿಡ್ತೀನಿ, ಎಲ್ಲ ಕುಟುಂಬಗಳಲ್ಲೂ ಸಮಸ್ಯೆಗಳಿದೆ. ಆದರೆ ಸಮಸ್ಯೆಗಳ ಮೂಲ ಹುಡಿಕೊಂಡು ಹೋಯಿತು ಅಂದರೆ ಮುಖ್ಯವಾಗಿರೋಂಥ ಸಮಸ್ಯೆ ಇದೇನೆ. ಇವತ್ತು ಕುಟುಂಬಗಳಲ್ಲಾಗಂಥ ಜಗಳಗಳು, ಕುಟುಂಬಗಳಲ್ಲಾಗಂಥ ಏನೇ ಸಮಸ್ಯೆಗಳಿಗೂ ಬಹುತೇಕ ಕಾರಣ ಇದೇನೆ. ಹಾಗಾಗಿ ನನ್ನ ವೈಯಕ್ತಿಕ ಜೀವನದ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಆರ್ಥಿಕ ಶಿಸ್ತು, ಆರ್ಥಿಕ ಸಾಕ್ಷರತೆ ಮತ್ತು ಆರ್ಥಿಕ ಯೋಜನೆ ಬಹಳ ಬಹಳ ಮುಖ್ಯ. ಹಾಗಾಗಿ ಯಾವುದೇ ಒಂದು ಹೂಡಿಕೆ ಮಾಡುವಾಗ ಯಾವ್ಯಾವ ಅಂಶಗಳನ್ನು ಪರಿಗಣನೆಗೆ ತೊಗೊಂಡು ಹೂಡಿಕೆ ಮಾಡಬೇಕು, ಅದು ಮುಖ್ಯ. ಇದರಿಂದ ಭಾಳಷ್ಟು ಜನ ಹೆಂಗೆ ಅಂತಂದರೆ, ಬಹುತೇಕ ಮಹಿಳೆಯರು ಅಥವಾ ಸ್ತ್ರೀಯರಿಗೆ ಅಂತಂದರೆ ಚಿನ್ನ ಅಂದರೆ ಒಳ್ಳೇದು, ನಾನು ಚಿನ್ನಕ್ಕೆ ಹೂಡಿಕೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಥವಾ ಬಹುತೇಕ ಪುರುಷರಿಗೆ ಅಂತಂದರೆ ಈ ಸೈಟ್ಗಳಿಗೆ ಹೂಡಿಕೆ ಮಾಡೋಂಥದ್ದು ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಎಲ್ಲವನ್ನೂ ಸಮತೋಲಿತ ನಿಟ್ಟಿನಲ್ಲಿ ನಾವು ಹೂಡಿಕೆ ಮಾಡುವಾಗ ಎಲ್ಲವನ್ನು ಪರಿಗಣಿಸಿ ನಾವು ಮಾಡಬೇಕಾಗುತ್ತೆ. ಬರೀ ಸೈಟು ಅಂತಲ್ಲ, ಅಥವಾ ಬರೀ ಚಿನ್ನ ಅಂತಲ್ಲ. ಹೇಗೆ ನಾವು ಆಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಮತೋಲಿತ ಆಹಾರ ಇರಬೇಕು ಅಂತ ಹೇಗೆ ಹೇಳ್ತೀವಿ, ಅದೇ ಥರ ಕೃಷಿಗೆ ಬಂದಾಗ ಹೇಗೆ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ, ಹೇಗೆ ನಾವು ಪರಿಸರ ಅಂತ ಬಂದಾಗ ವೈವಿಧ್ಯತೆ ಇರಬೇಕು, ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ, ಅದೇ ಥರ ಯಾವುದೇ ಒಬ್ಬ ವ್ಯಕ್ತಿ ಹೂಡಿಕೆ ಮಾಡುವಾಗಲೂ ಸಹ ವೈವಿಧ್ಯತೆ ಇರಬೇಕು. ಅದನ್ನು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಯಾವೇನು ಚಿನ್ನದ ಮೇಲೆ ಹೂಡಿಕೆ ಮಾಡೋಂಥದ್ದು ಇರ್ಬೋದು, ಸೈಟ್ ಮೇಲೆ ಮಾಡೋಂಥದ್ದು ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಹೂಡಿಕೆಗಳು ಮಾಡುವಾಗ ಯಾವುದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ವೈಯಕ್ತಿಕ ಪ್ರತಿಯೊಬ್ಬ ವ್ಯಕ್ತಿಗಳು ಅವರ ಆರ್ಥಿಕ ಇದನ್ನು ರೂಪಿಸ್ಕೊಳ್ಬೇಕು ಅಂತ ಅಂದಾಗ ಅದಕ್ಕೊಂದು ಪಿರಮಿಡ್ ಅಂತ ಮಾಡಿದ್ದಾರೆ, ಫೈನಾನ್ಷಿಯಲ್ ಪಿರಮಿಡ್ ಅಂತ. ಇದು ಇಡೀ ಪ್ರಪಂಚದಾದ್ಯಂತ ಅನ್ವಯಿಸುವಂಥದ್ದು. ಇದು ತಿಂಗಳಿಗೆ 10,000 ಸಂಬಳ ತಗೊಳ್ಳೋರ್ಗೂ ಅನ್ವಯಿಸುತ್ತೆ, ತಿಂಗಳಿಗೆ 10 ಲಕ್ಷ ಸಂಬಳ ತೊಗೊಳ್ಳೋಂಥವ್ರಿಗೂ ಅನ್ವಯಿಸುತ್ತೆ.
ಸಿಗುತ್ತೆ. ಇದು ಇಡೀ ಪ್ರಪಂಚದಾದ್ಯಂತ ಅನ್ವಯಿಸಂಥ ಫೈನಾನ್ಷಿಯಲ್ ಪ್ಲಾನಿಂಗ್ ಪಿರಮಿಡ್ ಅಂತ ಕರೀತಾರೆ. ಯಾವ ಥರ ಕಟ್ಟಬೇಕು ಅಂತ. ಈಗ ಮನೆ ಕಟ್ಟುವಾಗಕ್ಕೂ ಒಂದು ಬ್ಲೂ ಪ್ರಿಂಟ್ ಅಂತ ಇರುತ್ತಲ್ವ. ಫಸ್ಟ್ ಅಡಿಪಾಯ ಕಟ್ಟಿದ ಮೇಲೆ ತಾನೇ ಕಟ್ಟಡಕ್ಕೆ ಹೋಗೋಂಥದ್ದು. ಅಡುಗೆ ಮನೆ ಕಟ್ಟಂಥ ಉದ್ದೇಶ ಬೇರೆ, ಪೂಜಾ ಕೊಠಡಿ ಮಾಡೋಂಥ ಉದ್ದೇಶ ಬೇರೆ, ಲಿವಿಂಗ್ ರೂಮನ್ನು ಮಾಡೋಂಥ ಉದ್ದೇಶ ಬೇರೆ. ಅದೇ ಥರ ಪ್ರತಿಯೊಂದು ಹೂಡಿಕೆಗಳಲ್ಲೂ ಸಹ ಅದರದೇ ಆದಂಥ ಉದ್ದೇಶಗಳಿರ್ತದೆ. ಎಲ್ಲ ಒಂದೇ ಕಡೆ ಹಾಕಂಥದ್ದು ಸೂಕ್ತ ನಿರ್ಧಾರ ಅಲ್ಲ, ಸೂಕ್ತವೂ ಅಲ್ಲ ಅದು. ಅದಕ್ಕೆ ಹೇಳ್ತಾರಲ್ಲ ಆಂಗ್ಲ ಭಾಷೆಯಲ್ಲಿ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ ಹೇಳ್ತಾರೆ. ನಿಮ್ಮ ಎಲ್ಲ ಮೊಟ್ಟೆಗಳನ್ನು ಒಂದೇ ಪುಟ್ಟಿನಲ್ಲಿ ಇಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲವನ್ನು ಮತ್ತೆ ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ಇದೆ, HLV ಅಂತ ಕರಿತೀವಿ, ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಕರಿತೀವಿ. ಭಾಳ ಪ್ರತಿಯೊಬ್ಬ ವ್ಯಕ್ತಿಗಳು ಅದನ್ನು ತಿಳ್ಕೊಳ್ಬೇಕಾಗಿರೋಂಥದ್ದು. ನೀವು ಯಾವಾಗ ಹೂಡಿಕೆಗಳನ್ನ ಮಾಡುವಾಗ ಮೊದಲು ಅಡಿಪಾಯವನ್ನು ಭದ್ರ ಮಾಡ್ಕೊಳ್ಬೇಕು. ಯಾವುದು ಅಡಿಪಾಯ? ನನ್ನ ಅನುಪಸ್ಥಿತಿನಲ್ಲಿ ಕುಟುಂಬಕ್ಕೆ ಆರ್ಥಿಕ ಹೊರೆ ಆದರೆ ಯಾವ ರೀತಿ ಅದನ್ನು ನಿಭಾಯಿಸ್ಕೊಳ್ಬೇಕು, ಎಮರ್ಜೆನ್ಸಿ ಫಂಡ್ ಎಷ್ಟನ್ನು ಇಡಬೇಕು, ಈ ರೀತಿ ಭಾಳಷ್ಟು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅನ್ವಯಿಸುವಂಥ ಭಾಳಷ್ಟು ವಿಷಯಗಳಿದೆ. ಇದನ್ನೆಲ್ಲವನ್ನೂ ಸಹ ತಿಳಿಸಿ ಪ್ರತಿಯೊಂದು ಕುಟುಂಬಗಳಿಗೂ ಅಥವಾ ಪ್ರತಿಯೊಂದು ವ್ಯಕ್ತಿಗಳಿಗೂ ಇದನ್ನು ತಿಳಿಸಿ ಒಂದು ಜಾಗೃತಿ ಮೂಡಿಸಿ, ಅರಿವು ಮೂಡಿಸಿ, ಅವರಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳಿರ್ಬೋದು, ಸಂಬಂಧಪಟ್ಟಂಥ ನೀತಿ ನಿಯಮಗಳನ್ನು ಅವರಿಗೆ ತಿಳಿಸಿ ಯಾವ್ಯಾವ ರೀತಿಯ ಹೂಡಿಕೆಗಳನ್ನ ಯಾವ ರೀತಿ ಮಾಡಬೇಕಂತ ತಿಳಿಸ್ಲಿಕ್ಕೆ ಮಾಡ್ತಾರಂಥದ್ದೇ ವಿನಃ ಬೇರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ ಹಾಗಾಗಿ ನಿಮ್ಮ ಕಲ್ಪನೆ ಅದು ನಿಮ್ಮ ಇದಿರ್ಬೋದು. ಹಾಗಾಗಿ ನಾನು ಮಾಡ್ತಾ ಇರೋಂಥದ್ರೆ ನಿಮಗೆ ಸ್ಪಷ್ಟಪಡಿಸ್ಬೇಕು ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಮಾಡ್ತಾ ಇರೋಂಥದ್ದು. ಈ ಒಂದು ಈ ಆರ್ಥಿಕ ಸಾಕ್ಷರತೆ ಅನ್ನೋಂಥದ್ದನ್ನು ನಾವು ಕೇವಲ ಭಾರತ ಅಲ್ಲ, ಅನಿವಾಸಿ ಭಾರತೀಯರಿಗೂ ಮಾಡ್ತಾ ಇದ್ದೀವಿ, ಮತ್ತು ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಥವಾ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅವ್ರಿಗೂ ಸಹ ಇವತ್ತು ನಾನು ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಥಿಕ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿರೋಂಥ ತಜ್ಞರ ಒಂದು ಬೆಂಬಲದೊಂದಿಗೂ ಸಹ ನಾನು ಇಡೀ ಪ್ರಪಂಚದಾದ್ಯಂತ ಮಾಡ್ತಾ ಇರೋದು. ಅದಕ್ಕೆ ಜಾಗತಿಕ ಆರ್ಥಿಕ ಸಾಕ್ಷರತಾ ಅಭಿಯಾನ ಅಂತ ನಾನು ಕರೆಯುವಂಥದ್ದು. ಇಡೀ ಜಾಗತಿಕ ಮಟ್ಟದಲ್ಲಿ ನಾವು ಮಾಡ್ತಾ ಇರೋಂಥದ್ದು. NRIಗಳಿಗಿರ್ಬೋದು, ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಇರ್ಬೋದು, ಅಥವಾ ಎಲಿಜಿಬಲ್ ಫಾರಿನ್ ನ್ಯಾಷನಲ್ಸ್ಗಳಿಗೆ, ಮತ್ತು ಭಾರತದ ಪ್ರತಿಯೊಬ್ಬ ನಾಗರಿಕರು, ಸಿಟಿಸನ್ಸ್ ಆಫ್ ಇಂಡಿಯಾ ಪ್ರತಿಯೊಬ್ಬರಿಗೂ ಸಹ ಇಷ್ಟು ಸಮಗ್ರವಾಗಿ ವಿಷಯಗಳನ್ನು ಅರಿವು ಮೂಡಿಸಿ, ಜಾಗೃತಿ ಮೂಡಿಸಿ ನಾವು ಮಾಡ್ತಾ ಇರೋಂಥದ್ದು. ಹಾಗಾಗಿ ಅನ್ಯತಾ ಭಾವಿಸ್ಬೇಡಿ, ಯಾವುದೋ ಒಂದು ಇದನ್ನು ಮಾರ್ಲಿಕ್ಕೆ ಮಾಡ್ತಾ ಇರೋಂಥದ್ದು. ಅಥವಾ ಈಗ ಉದಾಹರಣೆಗೆ ಮೆಡಿಕಲ್ ಸ್ಟೋರ್ನಲ್ಲೂ ಸಹ ಯಾವುದೋ ಒಂದು ಸಮಸ್ಯೆಗೆ ಒಂದು ಸಂಬಂಧಪಟ್ಟಂಥ ಇದು ಸಿಗುತ್ತೆ. ಮತ್ತು ವೈದ್ಯರೇ ಹಾಕಬೇಕು. ವೈದ್ಯರು ಏನು ಮಾಡ್ತಾರೆ ಅಂದರೆ, ಮೊದಲು ಯಾವುದೇ ವೈದ್ಯರು ನಮಗೆ ಮೊದಲು ಡಯಾಗ್ನಿಸಿಸ್ ಅಂತ ಕರೀತಾರೆ. ಡಯಾಗ್ನಿಸಿಸ್ ಆದಮೇಲೆ ಪ್ರಿಸ್ಕ್ರಿಪ್ಷನ್ ಬರೋಂಥದ್ದು. ಡಯಾಗ್ನಿಸಿಸ್ ಆಗದೆ ಪ್ರಿಸ್ಕ್ರಿಪ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ವೈದ್ಯರ ಹತ್ರ ಹೋಗದೆ ನೇರವಾಗಿ ನಾನು ಎಲ್ಲ ಔಷಧಾಲಯ ಅಥವಾ ಮೆಡಿಕಲ್ ಸ್ಟೋರ್ನೇ ಖರೀದಿ ಮಾಡ್ಕೊಳ್ತೀನಿ. ಅವ್ರಿಗೂ ಗೊತ್ತಿರ್ತದೆ, ಮೆಡಿಕಲ್ ಸ್ಟೋರ್ ನಡೆಸೋಂಥವ್ರಿಗೂ ಸಹ ಅವರು ಸಹ D Pharma ಅಥವಾ M Pharma ಮಾಡಿರ್ತಾರೆ, ಅವ್ರಿಗೂ ಗೊತ್ತಿರ್ತದೆ ಮೂಲ ವಿಷಯಗಳು. ಮತ್ತು ವೈದ್ಯರೇ ಹಾಕಬೇಕಿತ್ತು. ಹಾಗಾಗಿ ನೇರವಾಗಿ ನಾವು ಒಂದು ಪದಾರ್ಥ ಇದನ್ನು ಔಷಧ ತಗೊಳ್ಳಿಕ್ಕೂ ಸಹ ಒಬ್ಬ ವೈದ್ಯರ ಹತ್ರ, ತಜ್ಞ ವೈದ್ಯರ ಹತ್ರ ಹೋಗಿ ಅದನ್ನು ಡಯಾಗ್ನೋಸಿಸ್ ಮಾಡಿ ಆನಂತರ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದಕ್ಕೂ ವ್ಯತ್ಯಾಸ. ಅದೇ ಥರ ನಾವು ಮಾಡೋಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗಳ, ಕುಟುಂಬಗಳ ಒಟ್ಟಾರೆ ಅವರ ಆರ್ಥಿಕ ಸ್ಥಿತಿ, ಅವರ ಆದಾಯದ ಮೂಲ ಇರ್ಬೋದು, ಯಾವ್ಯಾವ ರೀತಿಯ ಹೂಡಿಕೆಗಳನ್ನು ಮಾಡಿದ್ದಾರೆ ಎಲ್ಲವನ್ನೂ ಸಹ ಸಮಗ್ರವಾಗಿ ತಿಳ್ಕೊಂಡು ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಪಿರಮಿಡ್ ಏನಿದೆಯಲ್ಲ ಇದನ್ನು ಅವರಿಗೆ ಮನದಟ್ಟು ಮಾಡಿ ಅರ್ಥ ಮಾಡಿಸಿ ಯಾವ್ಯಾವ ರೀತಿಯ ಹೂಡಿಕೆಗಳನ್ನ ಮಾಡಬೇಕಂತ ತಿಳಿಸೋಂಥದ್ದು. ಯಾವುದೇ ಹೂಡಿಕೆ ಮಾಡುವಾಗಲೂ ಸಹ ಅದಕ್ಕೆ ಕೆಲವು ಅಂಶಗಳನ್ನ ಪರಿಗಣನೆ ಮಾಡಬೇಕಾಗುತ್ತೆ. ಮೊದಲನೇದು ಸುರಕ್ಷತೆ ಸೇಫ್ಟಿ ಅಂತ ಕರಿತೀವಿ, ಅದನ್ನು ನೋಡಬೇಕಾಗುತ್ತೆ. ಎರಡನೇದು ಬಂದು ರಿಟರ್ನ್ಸ್, ಅದರಿಂದ ನನಗೇನು ಆದಾಯ ಬರುತ್ತೆ, ಲಾಭ ಬರುತ್ತೆ, ಅದನ್ನು ನೋಡಬೇಕಾಗುತ್ತೆ. ಮೂರನೇ ಅಂಶ ನೋಡಬೇಕು ಅನ್ನೋದಾದರೆ ಲಿಕ್ವಿಡಿಟಿ ಅಂತ ಕರಿತೀವಿ. ಲಿಕ್ವಿಡಿಟಿ ಅಂದರೆ ಅರ್ಥ, ನನಗೆ ಹಣ ಬೇಕಾದರೆ ಅದು ಕೂಡಲೇ ಅದನ್ನು ಹಣವಾಗಿ ನಾನು ನಗದೀಕರಣಗೊಳಿಸಲಿಕ್ಕೆ ಅವಕಾಶ ಇರಬೇಕು. ಭಾಳಷ್ಟು ಜನ ಸ್ನೇಹಿತರಿದ್ದಾರೆ, ಆತ್ಮೀಯರಿದ್ದಾರೆ, ಪರಿಚಿತರಿದ್ದಾರೆ, ಹೇಳ್ಕೊಳ್ಳಿಕ್ಕೆ ಭಾಳಷ್ಟು ಸೈಟ್ಗಳಿದೆ, ಭಾಳಷ್ಟು ಇದುಗಳಿದೆ. ಜೇಬಲ್ಲಿ ಮಾತ್ರ ದುಡ್ಡಿರೋದಿಲ್ಲ, ಕೈಯಲ್ಲಿ ಮಾತ್ರ ದುಡ್ಡು ಆಡ್ತಾ ಇರೋದಿಲ್ಲ. ಯಾಕೆಂದರೆ ಎಷ್ಟೋ ಆಸ್ತಿಗಳು ಅಷ್ಟು ಸುಲಭವಾಗಿ ನಾವು ಮಾರ್ಲಿಕ್ಕೆ ಆಗಲ್ಲ, ನಮ್ಗೆ ಹಣ ಬೇಕು ಅಂದ ತಕ್ಷಣ. ಹಾಗಾಗಿ ಯಾವುದೇ ಹೂಡಿಕೆಗಳನ್ನ ಮಾಡುವಾಗ ಲಿಕ್ವಿಡಿಟಿ ಅಂಶನ ನಾವು ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಮತ್ತು ನಾಲ್ಕನೇದು ತೆರಿಗೆ, ಆದಾಯ ತೆರಿಗೆನಲ್ಲಿ ಯಾವ ರೀತಿ ಅಧಿಕೃತವಾಗಿ ಅದರಲ್ಲಿ ಬರೋಂಥ ಆದಾಯವನ್ನು ಯಾವ ಥರ ನಾವು ವಿನಾಯಿತಿ ಪಡ್ಕೊಳ್ಬೋದು, ಇದೆಲ್ಲವನ್ನು ಬೇರೆ ಬೇರೆ ಅಂಶಗಳನ್ನು ಪರಿಗಣನೆಗೆ ತಗೊಂಡು ನಾವು ಹೂಡಿಕೆ ಮಾಡೋದನ್ನ ನಿರ್ಧಾರ ಮಾಡಬೇಕೇ ವಿನಃ, ಅಥವಾ ತಜ್ಞರಿಂದ ಮಾಹಿತಿ ತಿಳ್ಕೊಳ್ಬೇಕೇ ವಿನಃ ಯಾರೋ ನಮ್ಮ ಆತ್ಮೀಯರು, ಸ್ನೇಹಿತರು, ಸಂಬಂಧಿಕರು ಅಂತ ತಿಳ್ಕೊಳ್ಳೋದಲ್ಲ. ಈಗ ನಮ್ಮ ಸ್ನೇಹಿತರು, ಸಂಬಂಧಿಕರು ಅವರವರ ಕ್ಷೇತ್ರದಲ್ಲಿ ಪರಿಣಿತರು, ಅವರೇನು ಅದಕ್ಕೆ ಹೇಳ್ತಾರೆ ಪ್ರೊಫೆಷನಲ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಕರೀತಾರೆ. ಅವರಿಂದ ಯಾವುದೇ ಕ್ಷೇತ್ರ ಆದರೂ ಅಷ್ಟೇ ತಜ್ಞರಿಂದ ಮಾಹಿತಿ ತಿಳ್ಕೊಳ್ಳೋಂಥದ್ದು ಬಹಳ ಸೂಕ್ತ. ಅರ್ಧಂಬರ್ಧ ಯಾವುದೇ ಕ್ಷೇತ್ರದಲ್ಲಾದ್ರೂ ಅರ್ಧಂಬರ್ಧ ಮಾಹಿತಿ ಯಾವತ್ತೂ ಸಹ ಅಪಾಯಕಾರಿನೇ.
ಹಾಗಾಗಿ ಇದನ್ನು ಭಾಳ ದಿನಗಳಿಂದ ಎಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತಿತ್ತು. ಇವತ್ತು ನಿಮ್ಮ ಜೊತೆ ಮುಖ್ಯವಾಗಿ ಹಂಚ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಈ ಸಂದರ್ಭದಲ್ಲೇ ಪ್ರಸ್ತಾಪ ಮಾಡ್ತೀನಿ. ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋಂಥದ್ದು ಬಹುಶಃ ನಮ್ಮ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ವ್ಯವಸ್ಥೆಯ ದೌರ್ಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲಾರದು. ಈಗ ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಪರಿಣಿತಿ ಸಾಧಿಸಿದ್ವಿ. ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಜನ PhD ಮಾಡಿರೋಂಥವ್ರು ಇದ್ದೀವಿ, ಸ್ನಾತಕೋತ್ತರ ಪದವಿ ಮಾಡಿರೋಂಥವ್ರು ಇದ್ದೀವಿ, ಪದವಿ ಮಾಡಿರೋಂಥವ್ರು ಇದ್ದೀವಿ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಮಾಡಿದ್ದೀವಿ. ಆದರೆ ಇದೆಲ್ಲ ಇವತ್ತೇನೋ ನಾನೇನು ಪ್ರಸ್ತಾಪ ಮಾಡೋದನ್ನಲ್ಲ, ಈ ಆರ್ಥಿಕ ಶಿಸ್ತು, ಆರ್ಥಿಕ ಸಾಕ್ಷ್ಯ, ಇದೆಲ್ಲ ವ್ಯಾವಹಾರಿಕ ಜ್ಞಾನ ಅಂತ ಕರಿತೀವಿ. ಇದು ಯಾವುದು ಪುಸ್ತಕದಲ್ಲಿ ಬರೋಂಥದ್ದಲ್ಲ. ಈಗ ಬಹುಶಃ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ನಾನು ರಾಜಕೀಯೇತರವಾಗಿ ಹೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಲೋಕಸಭಾ ಸದಸ್ಯರು ಲೋಕಸಭಾ ಅಧಿವೇಶನದಲ್ಲಿ ಕಳೆದ 3-4 ವರ್ಷದ ಅದ್ಭುತವಾಗಿ ಮಾತಾಡಿದ್ದಾರೆ. ಅವರು ಪ್ರೌಢಶಾಲೆ ಹಂತದಿಂದನೇ ಆರ್ಥಿಕ ಸಾಕ್ಷರತೆನ ಪಠ್ಯಕ್ಕೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ನನ್ನನ್ನು ಕೇಳಿದ್ರೆ ಮೊಟ್ಟ ಮೊದಲು ಮಾಡಬೇಕಾಗಿರೋಂಥದ್ದು, ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಓದ್ಬಿಟ್ಟು ಈಗ ಓದಂಥದ್ದು ಯಾಕೆ, ದುಡಿಲಿಕ್ಕೆ. ಈಗ ದುಡಿಲಿಕ್ಕೆ ಹೋಗ್ಬಿಟ್ಟು ನಾನು ಅದಕ್ಕೆ ಹಣಕ್ಕೆ ಸಂಬಂಧಪಟ್ಟಾಗಿ ನನಗೆ ವ್ಯಾವಹಾರಿಕ ಜ್ಞಾನ ಇಲ್ಲ, ಈ ಒಂದು ಆರ್ಥಿಕ ಸಾಕ್ಷರತೆ ಇಲ್ಲ ಅಂತಂದರೆ ಏನು ಬಂತು? ಹಾಗಾಗಿ ಆರ್ಥಿಕ ಸಾಕ್ಷರತೆ ಅನ್ನೋಂಥದ್ದು ಬಹುಶಃ ನಾವ್ಯಾರೂ ಪಠ್ಯದಲ್ಲಿ ಓದಿಲ್ಲ. ಹಾಗಾಗಿನೇ ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನ ನಮ್ಮ ಮಿನಿಸ್ಟ್ರಿ ಆಫ್ ಫೈನಾನ್ಸಿನ ವ್ಯಾಪ್ತಿಯಲ್ಲಿ ಬರೋಂಥ ರೆಗ್ಯುಲೇಟರಿಗಳಂತ ಏನು ಕರಿತೀವಲ್ಲ, ನಿಯಂತ್ರಕ ಸಂಸ್ಥೆಗಳು ಅವ್ರೇನು ಮಾಡಿದ್ದಾರೆ ಅಂದರೆ ಕೆಲವು ಸಂಬಂಧಪಟ್ಟಂಥ ಅದನ್ನು ಹಣಕಾಸು ಕ್ಷೇತ್ರದಲ್ಲಿ ಬರೋಂಥ ಬೇರೆ ಬೇರೆ ಕ್ಷೇತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ತೊಡಗಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಪೂರಕವಾದಂಥ ಪರೀಕ್ಷೆಯನ್ನು ಪಾಸಾಗಿ ಲೈಸೆನ್ಸ್ ತೊಗೊಂಡು ಮಾಡೋಂಥ ವ್ಯವಸ್ಥೆ ಇರೋಂಥದ್ದು. ಇದು ಯಾರಂದವ್ರು ಮಾಡೋಂಥದ್ದಲ್ಲ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಯೋಗಿ ವರ್ಲ್ಡ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಸರ್ವೀಸಸ್ ಅಂತ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ದು. ನಾನು ನನ್ನ ಅಜ್ಞಾನದಿಂದ ನನ್ನ ವೈಯಕ್ತಿಕ ಜೀವನ, ಅದು ಆರ್ಥಿಕ ಜೀವನ ಏನು ಏರ್ಪೇರಾಗಿತ್ತು, ಅದೇ ರೀತಿ ಎಷ್ಟೋ ಕುಟುಂಬಗಳಾಗ್ತಾ ಇದೆ. ನಮ್ಮ ದೇಶದಲ್ಲಿ ಆರ್ಥಿಕ ಸಾಕ್ಷರತೆ ಕಡಿಮೆ ಇದೆ. ಅದನ್ನೆಲ್ಲವನ್ನೂ ಸಹ ಅರಿವು ಮೂಡಿಸಿ, ಜಾಗೃತಿ ಮೂಡಿಸಿ ಮಾಡಬೇಕನ್ನೋ ಒಂದು ಇದರಿಂದ ಮಾಡ್ತಾರಂತ. ಹಾಗನ್ನು ಮಾತ್ರ ನಾನು ಸಮಾಜ ಸೇವೆನೂ ಮಾಡ್ತಾ ಇಲ್ಲ, ನೇರವಾಗಿ ಹೇಳ್ತೀನಿ. ನನಗಿದಿಲ್ಲ, ಫಿಲ್ಟರ್ ಅಂತಾರಲ್ಲ, ಫಿಲ್ಟರ್ ಇಲ್ಲ, ಇದ್ದದನ್ನ ಇದ್ದಂಗೆ ಹೇಳಂತವನು. ನಾನೇನು ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ತಿಲ್ಲ, ಆದರೆ ಸಾಮಾಜಿಕ ಕಳಕಳಿಯುಳ್ಳ ವ್ಯವಹಾರ ಮಾಡೋಂಥವ್ನು ಯಾವಾಗಲೂ ಹೇಳ್ತಾ. ಆಮೇಲೆ ಸೋಷಿಯಲ್ ಎಂಟರ್ಪ್ರಿನರ್. ನಾನು ಇಡೀ ಜೀವನದಲ್ಲಿ ಆಯ್ಕೆ ಮಾಡ್ಕೊಂಡಿರೋಂಥ ಕ್ಷೇತ್ರಗಳು, ವಿಷಯಗಳು ಹೇಗೆ ಅಂದರೆ, ಸಮಾಜಕ್ಕೂ ನನ್ನಿಂದ ಏನೋ ಕೊಟ್ಟಿದ್ದೀನಿ ಅಂತ ನನಗೂ ಒಂದು ಆತ್ಮಸಾಕ್ಷಿ ಇರಬೇಕು, ಅಥವಾ ನನಗೊಂದು ಆತ್ಮಸಂತೃಪ್ತಿ ಇರಬೇಕು, ಒಂದು ಆತ್ಮಸಂತೃಪ್ತಿನೂ ಇರಬೇಕು. ಮತ್ತು ನಾವೇನು ಮಾಡಬಾರ್ದೇನು ಮಾಡ್ತಿಲ್ಲ, ಕಾನೂನು ಚೌಕಟ್ಟನ್ನು ಮಾಡ್ತಾ ಇರೋಂಥದ್ದು, ಯಾರ ತಲೆ ಹೊಡೆಯೋಂಥದ್ದು, ಯಾರಿಗೋ ಮೋಸ ಮಾಡೋಂಥದ್ದು ಮಾಡ್ತಾ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವು ಅದನ್ನು ಆದರೆ ದೌರ್ಭಾಗ್ಯ ಏನಂದರೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಅರಿವಿಲ್ಲ. ಹಾಗಾಗಿ ನಾವು ಮತ್ತೆ ಅವ್ರಿಗೆ ನಿರಂತರವಾಗಿ ಹೇಳ್ತಾನೆ ಇರಬೇಕಾಗುತ್ತೆ ಅಷ್ಟೇ. ಮೌಲ್ಯ ಗೊತ್ತಿದ್ರೆ ಅವರೇ ಸಂಪರ್ಕ ಮಾಡಿ ಅದನ್ನು ಸೇವೆಗಳನ್ನ ತಗೊಳ್ತಾ ಇದ್ರು. ನಮ್ಮ ದೇಶದಲ್ಲಿ ಆ ದೌರ್ಭಾಗ್ಯದ್ರ ಬಗ್ಗೆ ಅಷ್ಟು ಜಾಗೃತಿ ಇಲ್ಲದ್ರಿಂದ ನಾವು ಗೊತ್ತಿರೋಂಥವ್ರಿಗೆ ನಿರಂತರ ಕರೆ ಮಾಡೋಂಥದ್ದಾಗಿರ್ಬೋದು, ನಿರಂತರ ಅವರಿಗೆ ಮಾಹಿತಿಯನ್ನು ಅಥವಾ ಫಾಲೋ ಅಪ್ ಅಂತ ಏನು ಮಾಡ್ತೀವಲ್ಲ ಅದನ್ನು ಮಾಡಿಸೋಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಬೇರೆ ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಜಾಗೃತಿ ಇರೋದ್ರಿಂದ ಜನನೇ ಹೇಳ್ತಾ ಇದ್ರು. ಯಾರೋ ಒಬ್ಬರ ಆತ್ಮೀಯ ಸ್ನೇಹಿತರು ಹೇಳ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಪ್ರೊಫೆಷನಲ್ ಫೈನಾನ್ಷಿಯಲ್ ಅಡ್ವೈಸರ್ಸ್ಗಳ ಹತ್ರ ಹೋಗ್ಲಿಕ್ಕೆ, ಈಗ ನಾವೇಗೆ ವಕೀಲರ ಹತ್ರ ಹೋಗ್ಲಿಕ್ಕೆ, ವೈದ್ಯರ ಹತ್ರ ಹೋಗ್ಲಿಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತೀವಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಆ ರೀತಿ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಇದರ ಮಹತ್ವ ಅಥವಾ ಇದರ ಬೆಲೆ, ಇದರ ಮಹತ್ವ ಗೊತ್ತಿಲ್ಲದೆ ಇರೋದ್ರಿಂದ ಪ್ರೊಫೆಷನಲ್ ಫೈನಾನ್ಷಿಯಲ್ ಅಡ್ವೈಸರ್ ನಾವು ಜನರ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಂಥದ್ದು, ಅರಿವು ಮೂಡಿಸೋಂಥದ್ದು ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ನೋಡೋಣ. ಮುಂದಿನ ದಿನಗಳಲ್ಲಿ ಬದಲಾದಂಥ ಪರಿಸ್ಥಿತಿಯಲ್ಲಿ ಈ ನಮ್ಮ ದೇಶದಲ್ಲೂ ಸಹ ಆರ್ಥಿಕ ಸಾಕ್ಷರತೆ ಹೆಚ್ಚುತ್ತೆ, ಜನಗಳಿಗೂ ಇದರ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳ್ತಾ, ಯಾರ್ಯಾರು ಆಸಕ್ತಿ ಇರೋರಂತ ಪ್ರತಿಯೊಬ್ಬರು, ಆಸಕ್ತಿನ ಪದನ ನಾನು ವಾಪಸ್ ತೊಗೊಳ್ತೇನೆ. ಯಾಕಂದ್ರೆ ಆಸಕ್ತಿ ಗೊತ್ತಿಲ್ಲ, ನಿಮ್ಗೆ ಇದು ಮಾತು ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರು ಸಹ ಇದು ಉಚಿತ ಆರ್ಥಿಕ ಉಚಿತ ಆರ್ಥಿಕ ಸಲಹೆಗಳನ್ನ ಕೊಡ್ತಾ ಇರೋಂಥದ್ದು, ಉಚಿತ ಆರ್ಥಿಕ ಸಮಾಲೋಚನೆ ಕೊಡ್ತಾ ಇರೋಂಥದ್ದು. ನಾವು ಸಮಾಲೋಚನೆ ಮಾಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ಯಾವುದೇ ಶುಲ್ಕ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರು ನನ್ನ ನೇರವಾಗಿ ನೀವು ಸಂಪರ್ಕ ಮಾಡಿ, ನಿಮ್ಮ ಇಡೀ ಕುಟುಂಬವನ್ನು ಕೂರಿಸ್ಕೊಂಡು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ನಾನು ಕೆಲವು ಅಂಶಗಳನ್ನ ಪ್ರಸ್ತಾಪ ಮಾಡಿದೆ, ಅದೆಲ್ಲನೂ ಸಹ ಮತ್ತೊಮ್ಮೆ ಮುಖಾಮುಖಿ ಭೇಟಿಯಾಗಿ ನಾನೇನು ದೊಡ್ಡ ಸರ್ವಜ್ಞ ಅಥವಾ ಏನು ದೊಡ್ಡ ಆರ್ಥಿಕ ತಜ್ಞ ಆಗಿ ಮಾತಾಡ್ತಾ ಇಲ್ಲ. ಪ್ರತಿಯೊಂದು ಕುಟುಂಬಗಳಿಗೆ ಬೇಕಾಗಿರೋಂಥ ಸರಳ ವಿಚಾರಗಳನ್ನು ನಾನು ನಿಮ್ಮೆಲ್ಲರಿಗೂ ಅದನ್ನು ಅರ್ಥ ಮಾಡಿಸಿ, ಅದನ್ನು ಈ ಹೂಡಿಕೆಗಳ ಬಗ್ಗೆ ಎಲ್ಲ ಇದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸಂಪರ್ಕ ಮಾಡಿ. ನನ್ನ ದೂರವಾಣಿ ಸಂಖ್ಯೆ ಭಾಳಷ್ಟು ಚಂದ ಇದ್ದರೆ ಅದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 8431084065 8431084065. ಮತ್ತು ಇನ್ನೊಂದು ಆಲ್ಟರ್ನೇಟ್ ಮೊಬೈಲ್ ನಂಬರ್ 9448218544 9448218544. ನಿಮ್ಮ ಭಾಳಷ್ಟು ಕರೆಗಳ ನಿರೀಕ್ಷೆಯಲ್ಲಿರ್ತೀನಿ. ಭಾಳಷ್ಟು ವಿಡಿಯೋಗಳನ್ನ ಮಾಡಿದಾಗ
ಇನ್ನು ನಾನು ದೂರವಾಣಿ ಸಂಖ್ಯೆ ಹಂಚ್ಕೊಂಡಿದ್ದೀನಿ. ಆದರೆ ಆ ಕಡೆಯಿಂದ ಕರೆಗಳು ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಈಗಂತೂ ಈ ವಿಡಿಯೋ ನೋಡ್ತಾರಂತವ್ರು ಹೇಳ್ತೀನಿ, ಈ ವಿಡಿಯೋ ನೋಡ್ತಾರೆ ಅಂತ ಪ್ರತಿಯೊಬ್ಬರೂ ನೀವು ನನ್ನನ್ನು ಸಂಪರ್ಕ ಮಾಡ್ತೀರಿ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಆರ್ಥಿಕ ಸಾಕ್ಷರ ಅನ್ನೋಂಥದ್ದು ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಇರುವೆಯ ಕಾಲುಗಳು ಏನೇ ಸಣ್ಣ ಇದೆ ಅದಕ್ಕೆ ಅನುಗುಣವಾಗಿ ದೇಹದ ಗಾತ್ರ ಇದೆ. ಆನೆಯ ಕಾಲುಗಳು ಎಷ್ಟೇ ಗಾತ್ರ ನಮಗೆ ದಪ್ಪ ಅನಿಸಿದ್ರು ಸಹ ಅದನ್ನು ಭಾರವಲ್ಲ, ದೇಹದ ಗಾತ್ರನೂ ಸಹ ಅಷ್ಟೇ ಇರುತ್ತೆ. ಹಾಗಾಗಿ ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಪ್ರತಿಯೊಬ್ಬರೂ ಸಹ ಕೂಲಿ ಕಾರ್ಮಿಕರಿಂದ ಹಿಡಿದು, ರೈತರಿಂದ ಹಿಡಿದು, ಉದ್ಯಮಿಗಳಿಂದ ಹಿಡಿದು, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಆರ್ಥಿಕ ಸಾಕ್ಷರತೆ ಕಡ್ಡಾಯ, ಅನಿವಾರ್ಯ ಇವತ್ತಿನ ವೇಗದ, ಇವತ್ತಿನ ದುಬಾರಿ ಜೀವನದಲ್ಲಿ. ಇಲ್ಲ ಅಂತಂದರೆ ಈಗ ನಾನು ಹೇಳಿದ್ದೀನಿ, ನಾನು ಹಿಂಗೆ ಭಾಳ ತಡವಾಗಿ ಜಾಗೃತನಾದ ನನ್ನ ವೈಯಕ್ತಿಕ ಜೀವನದಲ್ಲಿ 50 ವರ್ಷ ಆದಮೇಲೆ ಆ ರೀತಿ ಆಗೋಂಥದ್ದು ಬೇಡ. ಈಗಲೇ ನೀವು ಸಹ ಮಾಹಿತಿನ ತಿಳ್ಕೊಳ್ಳಿ, ಜಾಗೃತರಾಗಿ ಅದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಕುಟುಂಬದ ದೃಷ್ಟಿಯಿಂದ, ನಿಮ್ಮ ವೈಯಕ್ತಿಕ ಹಿತದೃಷ್ಟಿಯಿಂದ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕರೆ ಮಾಡಿ ನಮ್ಮ ಉಚಿತ ಆರ್ಥಿಕ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.